श्रीगुरुभ्यो नमः। हरिः ओं। वक्रतुण्डमहाकाय कोटिसूर्यसमप्रभा निर्विघ्नं कुरु मे देव सर्वकार्येषु सर्वदा। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಈ ನಿಮ್ಮ ಕೆ ವೆಂಕಟೇಶ್ ಶರ್ಮ ಮಾಡುವ ಅನಂತ ನಮಸ್ಕಾರಗಳು. ಸರ್ವವಿದ್ಯೆ ನಮ್ಮ ಚಾನಲ್ಗೆ ಸ್ವಾಗತ. ನೋಡಿ, ಇವತ್ತು ಮಾಟಾಮಂತ್ರದ ಬಗ್ಗೆ ಹೇಳ್ತಾ ಇದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮಗೆ ಭಾನುವಾರ ಅಮಾವಾಸ್ಯೆ ಬಿದ್ದಿರೋದ್ರಿಂದ ಸೋಮವಾರ 9 ಗಂಟೆಗೆ ಮುಗಿದೋಗುತ್ತೆ. ಕೆಲವರು ಸೂರ್ಯೋದಯಕ್ಕೆ ತೊಗೊಂಡ್ರೆ ಸೋಮವಾರ ಅಮಾವಾಸ್ಯೆ, ನಮಗೆ ಭಾನುವಾರನೇ ಫುಲ್ ಅಮಾವಾಸ್ಯೆ ಇರೋದ್ರಿಂದ, ರೋಹಿಣಿ ನಕ್ಷತ್ರದಲ್ಲಿ ಬಂದಿರೋದ್ರಿಂದ ಅಮಾವಾಸ್ಯೆ ದಿವಸ ಸ್ವಲ್ಪ ತುಂಬ ಅಧಿಕ ಅಮಾವಾಸ್ಯೆ. ಅಧಿಕ ಫಲಂ. ದಾನ ಧರ್ಮ ಎಷ್ಟು ಮಾಡ್ತೀರೋ ನೀವು ಅಷ್ಟು ಒಳ್ಳೆಯದು. ಇಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ, ಕತ್ಲು ಇದೆ, ಬೆಳಕು ಇದೆ. ಯಾವತ್ತೂ ಸಹ ವಾಮಾಚಾರಗಳಿಗೆ ನಮಗೆ ಭಾನುವಾರ, ಗುರುವಾರ, ಚತುರ್ದಶಿ, ಗ್ರಹಣ ಪರ್ವಕಾಲಗಳಲ್ಲಿ, ಅಷ್ಟಮಿ ಮತ್ತು ಗ್ರಹಣ ಪರ್ವಕಾಲಗಳಲ್ಲಿ ಮಾಟಾಮಂತ್ರ ಮಾಡ್ತಕ್ಕಂಥದ್ದು ಅನಾದಿ ಕಾಲದಿಂದಲೂ ಸಹ ನಮಗೆ ಬಂದುಬಿಟ್ಟಿದೆ. ಈ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ವಿಷಯ ನಮ್ಮ ದೇವಸ್ಥಾನಕ್ಕೆ ಇಬ್ಬರು ಬಂದಿದ್ದರು. ಗೊತ್ತೇ ಆಗ್ತಾ ಇಲ್ಲ ಪಾಪ, ಅವ್ರಿಗೆ ತುಂಬ ಹೆಲ್ತ್ ಇಶ್ಯೂ ಆಗಿಬಿಟ್ಟಿತ್ತು, ಸರ್ವಾಯಿತು. ಈ ವಾಮಾಚಾರದಲ್ಲಿ ನೋಡಿ, ತಂತ್ರ ಪ್ರಯೋಗ, ಮಂತ್ರ ಪ್ರಯೋಗ, ಯಂತ್ರ ಪ್ರಯೋಗ, ದೇಹಜಾಡ್ಯ, ಕೃಶತ್ವ ಮತ್ತು ಅಪಸ್ಮಾರ, ಮರಣ, ಮಹಾವಿಚಾರ, ಕ್ಷುದ್ರಾವಿಚಾರ, ಸ್ತಂಭನ, ವಿದ್ವೇಷಣ ಪ್ರಯೋಗ, ದೇಹಜಾಡ್ಯ ಮತ್ತು ಉಚ್ಚಾಟನ, ಇಷ್ಟು ವಾಮಾಚಾರದಲ್ಲಿ ನಮಗಿರುತ್ತೆ. ಇದು ನಾವು ಪರಿಹಾರ ಮಾಡ್ಕೋಬೇಕಾದ್ರೆ ಸುದರ್ಶನ ಹೋಮ ಒಂದೇ ಒಂದು ಅದಕ್ಕೆ ಮೂಲ. ಉಚ್ಚಾಟನೆ ಅಂತ ನಾವು ಮಾಡ್ತೀವಿ, ಮಹಾಸುದರ್ಶನ. ಆ ಮಹಾಸುದರ್ಶನ ಹೋಮದಿಂದ ಸಹ ನಾವು ಉಚ್ಚಾಟನೆಯಿಂದ ನಾವು ಮಾಟಾಮಂತ್ರನ ತೆಗಿಬೋದು. ಯಾಕೆ ಈ ಮಾಟಾಮಂತ್ರದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ, ತುಂಬ ಜನ ಮನೆಯಲ್ಲಿ ನೋಡಿ ಕಲಹಗಳು ಮತ್ತು ವಿಶೇಷವಾಗಿ ಕೆಲಸ ಕಾರ್ಯಗಳು ಆಗೋದಿಲ್ಲ. ಕೆಲಸ ಮಾಡ್ತಾ ಇರ್ತಾರೆ, 2 ತಿಂಗಳು 3 ತಿಂಗಳಿಗೆ ಬಿಟ್ಬಿಡ್ತಾ ಇರ್ತಾರೆ. ಮನೆಯಲ್ಲಿ ಅನಾರೋಗ್ಯಗಳು, ಕೆಟ್ಟ ಕನಸುಗಳು, ಕೆಟ್ಟ ಬುದ್ಧಿಗಳು, ಕೆಟ್ಟ ಒಂಥರ ಖಿನ್ನತೆಗೆ ಹೋಗ್ಬಿಡ್ತಾರೆ. ಆಮೇಲೆ ವಿಶೇಷವಾಗಿ ಈ ವಾಮಾಚಾರ ಅಂದ್ರೇ ಮನೆ ಮುಂದೆ ಏನಾದರೂ ಹಾಕ್ತಾ ಇರ್ತಾರೆ. ಯಾವ ರೀತಿ ಹಾಕ್ತಾರೆ ಅಂತಂದರೆ ಅದು ಗೊತ್ತೇ ಆಗೋದಿಲ್ಲ ನಮಗೆ. ಅವಾಗ ಏನಾಗುತ್ತೆ, ಕಣ್ದೃಷ್ಟಿ, ನರದೃಷ್ಟಿ, ಪ್ರೇತ ದೃಷ್ಟಿ, ಪಿಶಾಚ ದೃಷ್ಟಿಗಳು ಬಿದ್ದಾಗ ನಮಗೆ ದಿನೇ ದಿನೇ ಅಭಿವೃದ್ಧಿ ಕಡಿಮೆ ಆಗಿಬಿಟ್ಟು ನಾವು ಒಂಥರ ಖಿನ್ನತೆಗೆ ಹೋಗ್ಬಿಡ್ತೀವಿ. ಅದಕ್ಕೆ ಸಹ ಈ ವಾಮಾಚಾರ ಈ ಥರ ಆಗ್ತಾ ಇರೋದ್ರಿಂದ ನಾವು ಲಕ್ಷ್ಮೀ ನರಸಿಂಹಸ್ವಾಮಿ ಮೊರೆಯನ್ನು ಹೋಗಬೇಕು. ಮಹಾಕಾಲ ಸುದರ್ಶನ ಅಂತ ಬರ್ತಕ್ಕಂಥದ್ದಿದೆ. ಆ ಸುದರ್ಶನ ಹೋಮದಿಂದ, ಮಾಟಾಮಂತ್ರದಿಂದ ಒಳ್ಳೆಯದಾಗ್ತಕ್ಕಂಥದ್ದಿದೆ. ಅದರಿಂದ ನೋಡಿ, ನಮಗೆ ವಾಮಾಚಾರದಿಂದ ಬುದ್ಧಿ ಕೆಡುತ್ತೆ, ತಲೆ ಕೆಡುತ್ತೆ, ಅನಾರೋಗ್ಯಗಳು ಕಾಡುತ್ತೆ, ಹಣದ ಅಡಚಣೆ ಮತ್ತು ಅನಾರೋಗ್ಯಗಳು, ಮನೆಯಲ್ಲಿ ಒಗ್ಗಟ್ಟಿರಲ್ಲ, ಹೆಂಡತಿ ಮಕ್ಕಳಲ್ಲಿ ಒಗ್ಗಟ್ಟಿರಲ್ಲ, ಮತ್ತು ದಾಂಪತ್ಯದಲ್ಲಿ ಕಲಹ, ಮತ್ತು ವಿಚಿತ್ರವಾಗಿ ವರ್ತನೆ, ಕೆಟ್ಟ ಕನಸುಗಳು, ಮತ್ತು ಏನು ಮಾಡಿದ್ರೂ ಸಹ ಅಭಿವೃದ್ಧಿ ಆಗೋದಿಲ್ಲ. ಅದಕ್ಕೆ ನಮ್ಗೆ ಯಾವ ರೀತಿ ತಿಳ್ಕೊಳ್ಬೇಕಪ್ಪ ಅಂತಂದರೆ, ನಮಗೆ ಆರೂಢ ಲಗ್ನ ಬಾಧಕಾಧಿಪತಿಗಳಿಂದ ನಮ್ಮ ಗ್ರಾಚಾರ ಕೆಟ್ಟರೆ ಚೆನ್ನಾಗಿರುತ್ತೆ. ಗ್ರಾಚಾರ ಕೆಡದೇ ಇದ್ದರೆ ನಾವೆಲ್ಲ ಚೆನ್ನಾಗಿ ಇರ್ತೀವಿ. ಗ್ರಾಚಾರ ಕೆಟ್ಟಾಗ ಅನಾನುಕೂಲತೆಗಳು ನಾವು ನೋಡ್ತಾ ಇರ್ತೀವಿ. ಅದರಿಂದ ಈ ವಾಮಾಚಾರದಿಂದ ಮುಕ್ತಿ ಆಗಬೇಕಾದ್ರೆ ಈ ಲಕ್ಷ್ಮೀ ನರಸಿಂಹಸ್ವಾಮಿ ಈ ಮೂಲ ಮಂತ್ರವನ್ನು ನೀವು ಕೇಳಿಸ್ಕೋಬೇಕಾಗತ್ತೆ. ಓಂ ಶ್ರೀಂ ರೀಂ ಶ್ರೌಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯೋ ನಮಾಮ್ಯಹಂ ಅಂತಕ್ಕಂಥ ಮಂತ್ರವನ್ನು ಕೇಳಿಸ್ಕೊಳ್ಳಿ ಭಾನುವಾರ. ಓಂ ಆಂಜನೇಯನ ಸ್ವಲ್ಪ ಪ್ರಾರ್ಥನೆ ಮಾಡ್ಕೊಳ್ಳಿ. ಮರ್ಕಟೇಶ ಮಹೋತ್ಸಾಹ ಸರ್ವಶೋಕ ವಿನಾಶಕ ಶತ್ರುನ್ ಸಂಹಾರ ಮಾಂ ರಕ್ಷಾ ಶ್ರೀಯಂ ದಾಪಯ ದೇಹಿಮೆ ಕಾಲಾಯ ಯುಗ್ಮಹೆ ಕಾಲಾತೀತಾಯ ಧಿಮಹಿ ತನ್ನೋ ಕಾಲ ಪ್ರಚೋದಯಾತ್. ಓಂ ಬ್ರಹ್ಮ ಭೈರವಾಯ ನಮಃ ಅಂತಕ್ಕಂಥದ್ದು ಇದನ್ನು ಮಂತ್ರನ ಕೇಳಿಸ್ಕೊಳ್ಳಿ. ಆಮೇಲೆ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಹ್ರೀಂ ದುಂ ದುರ್ಗಾಯ ನಮಃ ಅಂತಕ್ಕಂಥದ್ದನ್ನ ಈ ಮಂತ್ರಗಳನ್ನೆಲ್ಲ ಕೇಳಿಸ್ಕೊಳ್ಳಿ. ಏನೇ ಕೆಟ್ಟದ್ದಾಗಿದ್ದರೂ ಸಹ, ಏನೇ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು, ಋಣಾತ್ಮಕ ಶಕ್ತಿಗಳಿದ್ದರೆ ಆಚೆ ಹೋಗಲಿ, ಧನಾತ್ಮಕ ಶಕ್ತಿಗಳು ನಿಮ್ಮ ಮನೆಯಲ್ಲಿ ಸೇರಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.